ವಿದ್ಯಾರ್ಥಿಗಳೇ, ಇವತ್ತು 2ನೇ ಅಧ್ಯಾಯವನ್ನು ಆರಂಭಿಸುವ. ಯೂನಿಟ್ 2, ವರ್ಲ್ಡ್ ಪಾಪ್ಯುಲೇಷನ್, ಪ್ರಪಂಚದ ಜನಸಂಖ್ಯೆ. ನಾವು ಈಗಾಗಲೇ ಮಾನವ ಭೂಗೋಳಶಾಸ್ತ್ರದಲ್ಲಿ ಡೆಮೋಗ್ರಫಿ ಅಂತ ಒಂದು ಬ್ರ್ಯಾಂಚ್ ಇದೆ ಅಂತ ನೋಡಿದ್ದೇವೆ. ಪಾಪ್ಯುಲೇಷನ್ ಜಾಗ್ರಫಿ, ಅದನ್ನು ವಿವರವಾಗಿ ನೋಡುವ. ಭೂಮಿಯ ಮೇಲೆ ಮಾನವನ ವಾಸ್ತವ್ಯ ಇದೆ, ಮಾನವ ಜನಾಂಗ ನೆಲೆಗೊಂಡಿದೆ. ಜನಸಂಖ್ಯೆ ಇವತ್ತು ಹೆಚ್ಚು ಚರ್ಚಿತವಾಗ್ತಾ ಇರುವ ವಿಷಯ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನು, ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ನು, ಹ್ಯೂಮನ್ ರಿಸೋರ್ಸಸ್ಸು, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಪ್ರಾಬ್ಲಮ್ಸು, ಮೈಗ್ರೇಷನ್ನು, ಇವೆಲ್ಲ ಚರ್ಚೆ ಆಗ್ತಾ ಇರ್ತದೆ. ಹೀಗಾಗಿ ಡೆಮೋಗ್ರಫಿಗೆ ಬಹಳ ಮಹತ್ವ ಇದೆ. ಸ್ಟಡಿ ಆಫ್ ಪಾಪ್ಯುಲೇಷನ್ or demography is having more importance nowadays, because human resource is most important aspect of the present age. ಮನುಷ್ಯ ಸಂಪನ್ಮೂಲವಾಗಬೇಕು, ಸಮಸ್ಯೆ ಆಗಲಿಕ್ಕಿಲ್ಲ. ಜನಸಂಖ್ಯೆ ಅನ್ನೋದು ಒಂದು ಸಂಪತ್ತು, ಜನಸಂಖ್ಯೆ ಅನ್ನೋದು ಸಮಸ್ಯೆ ಆಗಬಾರದು. ಜನ ಜೀವನ ಉತ್ತಮ ಮಟ್ಟದಲ್ಲಿ ಇರಬೇಕು. ಇವೆಲ್ಲ ಚರ್ಚೆಯ ವಿಷಯವಾಗಿರುವುದರಿಂದ ಈ ಜನಸಂಖ್ಯೆ ಅಧ್ಯಯನಕ್ಕೆ ಬಹಳ ಮಹತ್ವ ಇದೆ. ಹಾಗಿದ್ರೆ ಏನಿದು ಡೆಮೋಗ್ರಫಿ ಅಥವಾ ಪಾಪ್ಯುಲೇಷನ್ ಸ್ಟಡಿ ಅಂದರೆ ಏನು? ಇದನ್ನು ನಾವು ನೋಡ್ತಾ ಹೋಗುವ. ಬೇಸಿಕಲಿ ದ ಡೆಫಿನೇಷನ್ ಆಫ್ ಪಾಪ್ಯುಲೇಷನ್. ವಾಟ್ ಈಸ್ ಪಾಪ್ಯುಲೇಷನ್? ಪಾಪ್ಯುಲೇಷನ್ ಮೀನ್ಸ್ ಟೋಟಲ್ ನಂಬರ್ ಆಫ್ ಪೀಪಲ್ಸ್ dwelling in a particular area in a particular year. Population means total number of people dwelling or residing in a particular area in a particular year. ಜನಸಂಖ್ಯೆ ಅಂದ್ರೆ ಏನು? ಒಟ್ಟು ಜನರ ಸಂಖ್ಯೆ, ಜನರ ಮೊತ್ತ, ಎಷ್ಟು ಜನ ಇದ್ದಾರೆ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ. ಪಾಪ್ಯುಲೇಷನ್ ಫಿಗರ್ಸ್ ಅಥವಾ ಡಾಟಾ ಚೇಂಜ್ ಆಗ್ತದೆ, ಇಯರ್ ವೈಸ್ ಚೇಂಜ್ ಆಗಿಬಿಡ್ತದೆ, ಪ್ರದೇಶದಿಂದ ಚೇಂಜ್ ಆಗ್ತದೆ. ಎಲ್ಲ ಕಡೆ ಒಂದೇ ರೀತಿ ಪಾಪ್ಯುಲೇಷನ್ ಇರುವುದಿಲ್ಲ. ಸೊ ಪಾಪ್ಯುಲೇಷನ್ ಮೀನ್ಸ್ ನಂಬರ್ ಆಫ್ ಪೀಪಲ್ಸ್, ಟೋಟಲ್ ನಂಬರ್ ಆಫ್ ಪೀಪಲ್ಸ್, ಜನರ ಸಂಖ್ಯೆ, ಜನರ ಮೊತ್ತ, ಎಗ್ರಿಗೇಟ್ ಆಫ್ ನಂಬರ್ ಆಫ್ ಪೀಪಲ್, ಅದು ಪಾಪ್ಯುಲೇಷನ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಒಂದು ಪ್ರಪಂಚದ ಜನಸಂಖ್ಯೆ ಇರಬಹುದು, ದೇಶದ ಜನಸಂಖ್ಯೆ ಇರ್ಬೋದು, ರಾಜ್ಯದ ಜನಸಂಖ್ಯೆ ಇರ್ಬೋದು, ಜಿಲ್ಲೆ ತಾಲೂಕು ಹೀಗೆ ಇರ್ಬೋದು. ಸೊ ಪಾಪ್ಯುಲೇಷನ್ ಈಸ್ ರೀಜನಲ್ ವೈಸ್, ಪ್ರಾದೇಶಿಕವಾಗಿ ಇರ್ತದೆ. ದ ಎಕಾನಮಿಕ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ನ್ಯಾಚುರಲ್ ರಿಸೋರ್ಸಸ್ ಬಟ್ ಆಲ್ಸೋ ಆನ್ ಪಾಪ್ಯುಲೇಷನ್ ರಿಸೋರ್ಸ್ ಆರ್ ಹ್ಯೂಮನ್ ರಿಸೋರ್ಸಸ್. ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ನಾಟ್ ಓನ್ಲಿ ಡಿಪೆಂಡ್ ಆನ್ ನ್ಯಾಚುರಲ್ ಫೀಚರ್ಸ್, they depend on human resource also. ದೇಶದ ಅಭಿವೃದ್ಧಿಯಲ್ಲಿ ಕೇವಲ ನೈಸರ್ಗಿಕ ಸಂಪನ್ಮೂಲ ಒಂದೇ ಸಮೃದ್ಧವಾಗಿದ್ದರೆ ಸಾಲುವುದಿಲ್ಲ, ಮಾನವನ ಸಂಪನ್ಮೂಲವು ಮುಖ್ಯ. ಮನುಷ್ಯರು ಹೆಚ್ಚು ಉತ್ಪಾದಕತೆಯನ್ನು ಹೊಂದಿರಬೇಕು. ಮ್ಯಾನ್ ಮಸ್ಟ್ ಬಿ ಪ್ರೊಡಕ್ಟಿವ್. ಪಾಪ್ಯುಲೇಷನ್ ಅನ್ನೋದು ಒಂದು ಧನಾತ್ಮಕವಾಗಿರಬೇಕು, ಪಾಸಿಟಿವ್ ಆಗಿರಬೇಕು, ಋಣಾತ್ಮಕ ಆಗಿರ್ಲಿಕ್ಕಿಲ್ಲ. ಹ್ಯೂಮನ್ ರಿಸೋರ್ಸಸ್ is the main object of the present civilization. ಮಾನವ ಸಂಪನ್ಮೂಲ, ನಾಗರಿಕತೆ ಬಂದ ಮೇಲೆ ಮಾನವ ಸಂಪನ್ಮೂಲಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ. ಇವತ್ತು ನಾವು ಸುಮ್ಮನೆ ನೈಸರ್ಗಿಕವಾಗಿ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಜೀವನ ಮಟ್ಟ ಸುಧಾರಿಸಿದೆ. ವಿ ಆರ್ ನಾಟ್ ಲಿವಿಂಗ್ ಲೈಕ್ ಅನಿಮಲ್ಸ್. ನಾವು ಪ್ರಾಣಿಗಳ ಹಾಗೆ ಬದುಕ್ತಾ ಇಲ್ಲ, ನಾವು ನಾಗರಿಕ ಬದುಕನ್ನು ಹೊಂದಿದ್ದೇವೆ. ಹೀಗಾಗಿ ಪಾಪ್ಯುಲೇಷನ್ ಸ್ಟಡಿಗೆ ಹೆಚ್ಚಿನ ಮಹತ್ವ ಇದೆ. ಪಾಪ್ಯುಲೇಷನ್ ಜಾಗ್ರಫಿ ಇಸ್ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ಹ್ಯೂಮನ್ ಜಾಗ್ರಫಿ. ಮಾನವ ಭೂಗೋಳಶಾಸ್ತ್ರದ ಒಂದು ಪ್ರಮುಖ ಶಾಖೆ. ಡೆಮೋಗ್ರಫಿ ಅಂದರೆ ಏನು? ಡೆಮೋ ಮೀನ್ಸ್ ಪೀಪಲ್, ಜನರು ಅಂತ ಅರ್ಥ. ಇಟ್ ಈಸ್ ಎ ಗ್ರೀಕ್ ವರ್ಡ್, ಗ್ರೀಕ್ ಭಾಷೆಯ ಶಬ್ದ. ಡೆಮೋ ಪ್ಲಸ್ ಗ್ರಾಪೋಸ್, ಸ್ಟಡಿ ಆಫ್ ಪಾಪ್ಯುಲೇಷನ್, ಸ್ಟಡಿ ಅಬೌಟ್ ಪೀಪಲ್ಸ್. ಈ ಶಬ್ದವನ್ನು ಬಳಕೆ ಮಾಡಿದವರು ಮೊದಲಿಗೆ ಗ್ರಿಫಿತ್ ಟೇಲರ್ ಅನ್ನೋ, ಜಿ ಟಿ ತ್ರಿವಾರ್ತ ಅನ್ನುವರು
ಈ ಶಬ್ದವನ್ನು ಬಳಕೆ ಮಾಡಿದರು. ಅವರು ವರ್ಲ್ಡ್ ಪಾಪ್ಯುಲೇಷನ್ ಅಂತೇಳಿ ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಅಲ್ಲಿ ಡೆಮೋಗ್ರಫಿ ಎನ್ನುವಂಥ ಶಬ್ದವನ್ನು ಅವರು ಬಳಕೆ ಮಾಡಿದರು. ಹೀಗಾಗಿ ಅವರನ್ನು ಫೌಂಡರ್ ಆಫ್ ಡೆಮೋಗ್ರಫಿ ಅಂತ ಕೂಡ ಕರೀತಾರೆ. ಜನಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕೂಡ ಅವರನ್ನು ಕರೀತಾರೆ. ಇನ್ನು ಈ ಪಾಪ್ಯುಲೇಷನ್ ಇದೆಯಲ್ಲ, ಒಂದೇ ರೀತಿ ಇಲ್ಲ. ಜನಸಂಖ್ಯೆ ಅನ್ನೋದು ನಿಂತ ನೀರಲ್ಲ, ಸ್ಥಿರ ಅಲ್ಲ, ಸಂಖ್ಯೆ ಬದಲಾವಣೆ ಹೊಂದದೆ. ಅದನ್ನೇ ಪಾಪ್ಯುಲೇಷನ್ ಗ್ರೋತ್ ಅಂತ ಕರೀತಾರೆ. ಜನಸಂಖ್ಯೆ ಅನ್ನೋದು ಹೆಚ್ಚು ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಪ್ರಪಂಚದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್, ದ ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್. ಜನಸಂಖ್ಯಾ ಬೆಳವಣಿಗೆ. ಈ ವರ್ಷ ಎಷ್ಟು ಜನ ಇದ್ರು, ಮುಂದಿನ ವರ್ಷ ಎಷ್ಟಿದ್ದಾರೆ, ಅದಕ್ಕೂ ಮುಂದಿನ ವರ್ಷ ಎಷ್ಟು ಆಗ್ತಾರೆ, ಈ ರೀತಿ ಚೇಂಜಿಂಗ್ ಆಸ್ಪೆಕ್ಟ್ಸ್ ಇದೆ. ಹಿಂದೆ ಭೂಮಿ ಮೇಲೆ ಎಷ್ಟು ಜನ ಇರಲಿಲ್ಲ. ಮಾನವನ ನಾಗರಿಕತೆ ಆರಂಭದಲ್ಲಿ ಎಷ್ಟು ಜನ ಇದ್ದರೋ ಈಗ ಅದಕ್ಕೆ ಎಷ್ಟೋ ಹೆಚ್ಚು ಜನ ಆಗಿದ್ದಾರೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಜನಸಂಖ್ಯೆಯಲ್ಲಿ ಬದಲಾವಣೆ ಆಗ್ತಾ ಬಂದಿದೆ, ವೃದ್ಧಿ ಆಗ್ತಾ ಬಂದಿದೆ. ಪಾಪ್ಯುಲೇಷನ್ ಗ್ರೋತ್ ಅಂದರೆ ಜನಸಂಖ್ಯಾ ಬೆಳವಣಿಗೆ, ದ ಡೆವಲಪ್ಮೆಂಟ್ ಆಫ್ ಪಾಪ್ಯುಲೇಷನ್. ಯಾವ ರೀತಿ ಜನಸಂಖ್ಯೆ ಹೆಚ್ಚಾಗ್ತಾ ಬಂತು, ವೃದ್ಧಿ ಆಗ್ತಾ ಬಂತು ಅನ್ನೋದರ ಅಧ್ಯಯನವನ್ನು ನಮ್ಮ ಪಾಪ್ಯುಲೇಷನ್ ಗ್ರೋತ್ ಅಂತ ಕರಿತೇವೆ. ಅದರಲ್ಲಿ ನ್ಯಾಚುರಲ್ ಗ್ರೋತ್ ಇದೆ, ಆಕ್ಚುಯಲ್ ಗ್ರೋತ್ ಇದೆ. ನ್ಯಾಚುರಲ್ ಗ್ರೋತ್ ಅಂದರೆ ಏನು? ನೈಸರ್ಗಿಕ ಬೆಳವಣಿಗೆ. ಬರ್ತ್ ಆಗ್ತಾ ಹೋಗೋದು, ಡೆತ್ ಆಗ್ತಾ ಹೋಗೋದು. ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಯಾಕಾಗ್ತದೆ? ಒಂದಿಷ್ಟು ಜನನ ಆಗ್ತದೆ, ಒಂದಿಷ್ಟು ಮರಣ ಆಗ್ತದೆ. ಬರ್ತ್ಸ್ ಅಂಡ್ ಡೆತ್ಸ್ ಇನ್ಫ್ಲೂಯೆನ್ಸ್ ಆನ್ ಪಾಪ್ಯುಲೇಷನ್ ಗ್ರೋತ್. ಹುಟ್ಟು ಮತ್ತು ಸಾವು ಜನಸಂಖ್ಯೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತದೆ. ಎಷ್ಟು ಜನ ಹುಟ್ಟಿದ್ರು, ಎಷ್ಟು ಜನ ಸತ್ರು, ಹುಟ್ಟಿದವರ ಸಂಖ್ಯೆಯಲ್ಲಿ ಸತ್ತವರ ಸಂಖ್ಯೆಯನ್ನು ಕಳೆದರೆ ಆ ಪ್ರದೇಶದ ಜನಸಂಖ್ಯಾ ಬೆಳವಣಿಗೆ ನಮಗೆ ಗೊತ್ತಾಗ್ತದೆ. ನ್ಯಾಚುರಲ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಈಸ್ ಬರ್ತ್ ಮೈನಸ್ ಡೆತ್, ಜನನ ಮೈನಸ್ ಮರಣ. ಆದರೆ ಆಕ್ಚುಯಲ್ ಗ್ರೋತ್ ಅಂದರೆ ಬೇರೆ, ನೆಟ್ ಗ್ರೋತ್. ಇದು ಡಿಫರೆಂಟ್ ಇರ್ತದೆ. ಯಾಕೆ ಡಿಫರೆಂಟ್ ಇರ್ತದೆ? ಈಗ ಮೈಗ್ರೇಷನ್ ಬಂದಿದೆ. ಮನುಷ್ಯ ಈಗ ಒಂದೇ ಕಡೆ ನೆಲೆಸುವುದಿಲ್ಲ, ಅವನು ಸ್ಥಳಾಂತರ ಹೊಂದ್ತಾನೆ. ಮೈಗ್ರೇಷನ್ ಅಂದರೆ ವಲಸೆ. ಪೀಪಲ್ಸ್ ಆರ್ ಮೂವಿಂಗ್ ಅರೌಂಡ್ ದಿ ವರ್ಲ್ಡ್. ಪ್ರಪಂಚದಾದ್ಯಂತ ತಿರುಗ್ತಾ ಇದ್ದಾರೆ ಇವತ್ತು ಜನ. ಕೇವಲ ತಾವು ಹುಟ್ಟಿದ ಪ್ರದೇಶದಲ್ಲೇ ಬದುಕಿ ಅಲ್ಲೇ ಸಾಯುವುದಿಲ್ಲ, ಸ್ಥಳದ ಬದಲಾವಣೆ ಮಾಡ್ತಾರೆ. ಮೈಗ್ರೇಷನ್. ಸೊ ಮೈಗ್ರೇಷನ್ ಇನ್ಫ್ಲೂಯೆನ್ಸ್ ಆರ್ ಚೇಂಜ್ ದ ಪಾಪ್ಯುಲೇಷನ್. ಹಾಗಿದ್ರೆ ಆಕ್ಚುಯಲ್ ಗ್ರೋತ್ ಏನಾಗ್ತದೆ? ಬರ್ತ್ ಮೈನಸ್ ಡೆತ್, ಜನನ ಮೈನಸ್ ಮರಣ, ಪ್ಲಸ್ ಇನ್ ಮೈಗ್ರೇಷನ್ ಒಳ ವಲಸೆ ಮೈನಸ್ ಔಟ್ ಮೈಗ್ರೇಷನ್. ಆಕ್ಚುಯಲ್ ಗ್ರೋತ್ ಹೇಗೆ ಬರ್ತದೆ? ಜನನ ಮೈನಸ್ ಮರಣ ಪ್ಲಸ್ ಒಳ ವಲಸೆ ಮೈನಸ್ ಹೊರ ವಲಸೆ. ಎರಡೂ ಪ್ರಭಾವ ಬೀರ್ತದೆ. ಒಳ ವಲಸೆಯಿಂದ ಜನಸಂಖ್ಯೆ ಹೆಚ್ಚಾಗ್ತದೆ, ಹೊರ ವಲಸೆಯಿಂದ ಜನಸಂಖ್ಯೆ ಕಮ್ಮಿ ಆಗ್ತದೆ. ಜನನದಿಂದ ಹೆಚ್ಚಾಗ್ತದೆ, ಮರಣದಿಂದ ಕಮ್ಮಿ ಆಗ್ತದೆ. ಒಳ ವಲಸೆಯಿಂದ ಹೆಚ್ಚಾಗ್ತದೆ, ಹೊರ ವಲಸೆಯಿಂದ ಕಮ್ಮಿ ಆಗ್ತದೆ. ಅಲ್ಲಿ ಧನಾತ್ಮಕ ಅಂಶಗಳು ಎರಡು, ಜನನ ಮತ್ತು ಒಳ ವಲಸೆ. ಋಣಾತ್ಮಕ ಅಂಶಕ್ಕೆ ಎರಡು, ಮರಣ ಮತ್ತು ಹೊರವಲಸೆ. ಹೊರವಲಸೆಯಿಂದ ಆ ಪ್ರದೇಶದಿಂದ ಹೋಗುದು, ಸ್ಥಳಾಂತರ ಹೊಂದೋದು, ಬೇರೆ ಕಡೆ ಹೋಗೋದು. ಹೀಗಾಗಿ ಆಕ್ಚುಯಲ್ ಗ್ರೋತ್ನಲ್ಲಿ ಚೇಂಜ್ ಅನ್ನು ನಾವು ನೋಡ್ತೇವೆ. ಬರ್ತ್ ಮೈನಸ್ ಡೆತ್ ಪ್ಲಸ್ ಇನ್ ಮೈಗ್ರೇಷನ್ ಮೈನಸ್ ಔಟ್ ಮೈಗ್ರೇಷನ್. ಇನ್ನು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಪ್ಯುಲೇಷನ್ ಏನಿದೆ, ಜನಸಂಖ್ಯೆಯ ಗುಣಲಕ್ಷಣಗಳು, ಸ್ಪೆಸಿಫಿಕ್ ಫೀಚರ್ಸ್ ಆಫ್ ಪಾಪ್ಯುಲೇಷನ್, ಅದನ್ನು ನಾವು ನೋಡುವ. ಜನಸಂಖ್ಯಾ ಬೆಳವಣಿಗೆ ಹೇಗೆ ಆಗ್ತಾ ಬಂತು? ಪ್ರಪಂಚದಲ್ಲಿ ನಾಗರಿಕತೆ ಆರಂಭದಲ್ಲಿ ಅಥವಾ ಮಾನವನ ಉಗಮ ಆದಾಗ ಇಷ್ಟೊಂದು ಜನಸಂಖ್ಯೆ ಇರಲಿಲ್ಲ. ಪಾಪ್ಯುಲೇಷನ್ ವಾಸ್ ವೆರಿ ಲಿಮಿಟೆಡ್ ಇನ್ ಓಲ್ಡನ್ ಡೇಸ್, ಇನ್ ಏನ್ಷಿಯಂಟ್ ಡೇಸ್ ಬಹಳ ಕಡಿಮೆ ಇತ್ತು. ಸಾಮಾನ್ಯವಾಗಿ ಈ ಕೃಷಿ ಅನ್ನೋದು ಆರಂಭ ಆಯ್ತಲ್ಲ, ಅಗ್ರಿಕಲ್ಚರ್ ಏನು ಸ್ಟಾರ್ಟ್ ಆಯಿತು, ಅಲ್ಲಿಂದ ಜನಸಂಖ್ಯೆ ಹೆಚ್ಚಳ ಆಯಿತು.
ವೆನ್ ದಿ ಅಗ್ರಿಕಲ್ಚರ್ ವಾಸ್ ಸ್ಟಾರ್ಟೆಡ್ ಆರ್ ಬಿಗಿನ್, ಪಾಪ್ಯುಲೇಷನ್ ಇನ್ಕ್ರೀಸ್. ಕೃಷಿಗಿಂತ ಮೊದಲೇನಿತ್ತು? ಬಿಫೋರ್ ಅಗ್ರಿಕಲ್ಚರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಲಿವಿಂಗ್ ಲೈಕ್ ನಾಮ್ಯಾಡಿಕ್ ಹರ್ಡರ್. ಅಲೆಮಾರಿ ಬುಡಕಟ್ಟು ಸ್ವರೂಪ ಇತ್ತು. ದ ಲೈಫ್ ಬಿಫೋರ್ ಅಗ್ರಿಕಲ್ಚರ್ ವಾಸ್ ವಾಂಡರಿಂಗ್ ಇನ್ ಸರ್ಚ್ ಆಫ್ ಫುಡ್ ಆ್ಯಂಡ್ ಶೆಲ್ಟರ್. ಮ್ಯಾನ್ ಲೈಫ್ ವಾಸ್ ಇನ್ ರಿಸ್ಕ್. ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ ಲೆಸ್. ನಾಗರಿಕತೆ ಅಥವಾ ಕೃಷಿ ಒಂದಕ್ಕೊಂದು ಸಂಬಂಧ ಇರುವಂತಹದ್ದು. ಕೃಷಿಗಿಂತ ಪೂರ್ವದಲ್ಲಿ ಮನುಷ್ಯ ಹಸಿವಿನಿಂದ ಸಾಯ್ತಿದ್ದ. ಸರಿಯಾಗಿ ಆಹಾರ ಸಿಗ್ತಿರಲಿಲ್ಲ, ವಸತಿ ಇರಲಿಲ್ಲ, ನಿಸರ್ಗದಿಂದ ರಕ್ಷಣೆ ಇರಲಿಲ್ಲ, ಆಯುಷ್ಯ ಕಡಿಮೆ ಇತ್ತು, ನಾಗರಿಕ ಬದುಕು ಬಂದಿರಲಿಲ್ಲ, ವಸತಿ ಇರಲಿಲ್ಲ, ಆಹಾರದ ಭದ್ರತೆ ಇರಲಿಲ್ಲ. ಹಸಿವಿನಿಂದ ಸಾಯುವುದು ಪ್ರಧಾನವಾಗಿ ಕಂಡು ಬರ್ತಿತ್ತು. ದ ಸ್ಕ್ಯಾರ್ಸಿಟಿ ಆಫ್ ಫುಡ್, ಹ್ಯೂಮನ್ ಪೀಪಲ್ ಆರ್ ಗೋಯಿಂಗ್ ಟು ಡೈ. ಸಾಯಲಿಕ್ಕೆ ಹೋಗ್ತಿದ್ರು ಅವರು. ಅಲ್ಪಾಯುಷ್ಯಗಳಾಗಿದ್ದರು ಅಲೆಮಾರಿಗಳು. ನಾಮ್ಯಾಡಿಕ್ ಹರ್ಡರ್ಸ್ ಆರ್ ಆಲ್ವೇಸ್ ಇನ್ ಸರ್ಚ್ ಆಫ್ ಫುಡ್. ದೇ ಆರ್ ಆಲ್ವೇಸ್ ಹಂಗರ್. ಸ್ಟಾರ್ವೇಷನ್ ಡೆತ್ ಇತ್ತು, ಹಸಿವಿನಿಂದ ಸಾವು. ಕೃಷಿ ಬಂದ ನಂತರ ಏನಾಯಿತು? ಹಸಿವಿನಿಂದ ಸಾಯುವುದು ಕಡಿಮೆ ಆಯಿತು. ಅಗ್ರಿಕಲ್ಚರ್ ಬರೋ ಮೊದಲೇ ಭೂಮಿಯ ಮೇಲೆ ಜನಸಂಖ್ಯೆ ಇದ್ದದ್ದು 1.5 crore, 15 ದಶಲಕ್ಷ ಅಂತ ಹೇಳ್ತಾರೆ. ದಶಲಕ್ಷ ಅಂದರೆ 10 ಲಕ್ಷ. 15 ಲಕ್ಷ ಇತ್ತು. 1.5 million, 15 ಲಕ್ಷ. ಕೃಷಿ ಬಂದ ನಂತರ ಏನಾಯಿತು? ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಹೆಚ್ಚಳ ಆಗ್ತಾ ಹೋಯಿತು. ಕ್ರಿಸ್ತಪೂರ್ವಕ್ಕಿಂತ ಕ್ರಿಸ್ತ ಶಕ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಯಿತು. 1804, 1804ರಲ್ಲಿ ಜನಸಂಖ್ಯೆ ಬೆಳವಣಿಗೆಯನ್ನು ನಾವು ನೋಡುವ. ಯಾವ ರೀತಿ ಜನಸಂಖ್ಯೆ ಬೆಳೀತಾ ಹೋಯಿತು ಇದನ್ನು ನಾವು ನೋಡ್ತಾ ಹೋಗುವ. ಜನಸಂಖ್ಯಾ ಬೆಳವಣಿಗೆ, ಪಾಪ್ಯುಲೇಷನ್ ಗ್ರೋತ್ ಯಾವ ರೀತಿ ಆಯಿತು ಇದನ್ನು ನೋಡುವ. 1804, 1804, 2 billion. World population was 2 billion. 1927, population was 5 billion. ಆ ನಂತರ 1999 ಪಾಪ್ಯುಲೇಷನ್ ಎಷ್ಟಾಯಿತು? 6 billion. 2012 7 billion. 2027 8 billion. 2046 9 billion ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಬಿಲಿಯನ್ ಅಂದರೆ ಏನು? ವಾಟ್ ಈಸ್ ಬಿಲಿಯನ್? 1 billion. 1 billion is equal to 100 crore. 1 billion ಅಂದರೆ ಶತಕೋಟಿ, 100 ಕೋಟಿ. 1 billion ಅಂದರೆ 100 ಕೋಟಿ, ಶತಕೋಟಿ, 100 ಕೋಟಿ. 1 billion ಅಂದರೆ. ಕೃಷಿ ಬರುವ ಮೊದಲು 1.5 ದಶಲಕ್ಷ ಇತ್ತು, 15 ಲಕ್ಷ ಜನ ಇದ್ದರು ಕ್ರಿಸ್ತಪೂರ್ವದಲ್ಲಿ. ಆ ನಂತರ ಕೃಷಿ ಬಂತು, ಬೇರೆ ಬೇರೆ ಸುಧಾರಣೆಗಳಾದವು, ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. 1804 ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಕಸನಗೊಂಡಿರಲಿಲ್ಲ, ಟೆಕ್ನಾಲಜಿ ಬಂದಿರಲಿಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದಿರಲಿಲ್ಲ. ಆವಾಗ ಪಾಪ್ಯುಲೇಷನ್ ಕಡಿಮೆ ಇತ್ತು. ಡ್ಯೂರಿಂಗ್ 1804 ಪಾಪ್ಯುಲೇಷನ್ ವಾಸ್ 2 billion, 200 ಕೋಟಿ. ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ವರ್ಲ್ಡ್. 1927 5 billion, 1999 6 billion, 2012 7 billion, 2027 8 billion, 2046 ಎಕ್ಸ್ಪೆಕ್ಟೆಡ್ ಪ್ರೊಜೆಕ್ಟೆಡ್ ಫಿಗರ್ ಇದು. 2027ರಲ್ಲಿ 800 crore ಆಗ್ತದೆ, 2046ನಲ್ಲಿ 9 billion ಅಥವಾ 900 crore ಆಗ್ತದೆ ಅಂತೇಳಿ. ಪಾಪ್ಯುಲೇಷನ್ ಗ್ರೋತ್ ಇದೆಯಲ್ಲ, ಬಿಫೋರ್ ಅಗ್ರಿಕಲ್ಚರ್ ಇಟ್ ವಾಸ್ ಜಸ್ಟ್ 15 lakh or 1.5 million. ಆ ನಂತರ 1 billion ಬಂತು, 2 billion ಆಯಿತು, 3 billion ಆಯಿತು, 4 billion ಆಯಿತು, 5 billion ಆಯಿತು, 6 billion ಆಯಿತು, 7 billion ಆಯಿತು. These are the expected figures, projected figures. ವಿಶ್ವಸಂಸ್ಥೆಯವರು 2011 ಅಕ್ಟೋಬರ್ 31, 2011 ಅದನ್ನು ಡಿಕ್ಲೇರ್ ಮಾಡಿದರು ಅವರು. UNO ಡಿಕ್ಲೇರ್ಡ್
ದ ಪಾಪ್ಯುಲೇಷನ್ ಆಫ್ ದಿ ವರ್ಲ್ಡ್ ಆಸ್ 7 ಬಿಲಿಯನ್. ಜನಸಂಖ್ಯಾ ಗಣತಿ ಎಲ್ಲ ಸ್ಟಾರ್ಟ್ ಆಯಿತು, ಪಾಪ್ಯುಲೇಷನ್ ಸೆನ್ಸಸ್ ಎಲ್ಲ ಸ್ಟಾರ್ಟ್ ಆಯಿತು. 700 ಬಿಲಿಯನ್ ಅಂತ ಘೋಷಿಸಿದರು. 700 ಕೋಟಿ ಆಗಿದೆ ಜನಸಂಖ್ಯೆ. 2011ದಲ್ಲಿ ಪಾಪ್ಯುಲೇಷನ್ ಸೆನ್ಸ್ ಆಗಿ 2012 ಪಾಪ್ಯುಲೇಷನ್ ಅಂತೇಳಿ ಖಚಿತ ಆದದ್ದು 7 ಬಿಲಿಯನ್, 700 ಕೋಟಿ, 7 ಶತಕೋಟಿ. ಈ ಪಾಪ್ಯುಲೇಷನ್ ಗ್ರೋತ್ ಇದೆಯಲ್ಲ, ಗ್ರ್ಯಾಜುವಲ್ ಆಗಿತ್ತು. ಮೊದಲೇ ಕೃಷಿಗೆ ಬರೋ ಮೊದಲು ಕಡಿಮೆ ಇತ್ತು, ನಂತರ ನಿಧಾನವಾಗಿ ಹೆಚ್ಚಾಗ್ತಾ ಹೋಯಿತು, ಕ್ರಮೇಣ ಸುಧಾರಣೆಗಳಾಗ್ತಾ ಹೋದವು, ಹೆಚ್ಚಾಗ್ತಾ ಹೋಯಿತು ಪಾಪ್ಯುಲೇಷನ್ ಗ್ರೋತ್. ಆ ಪಾಪ್ಯುಲೇಷನ್ ಗ್ರೋತನ್ನು ಮೆಜರ್ ಮಾಡಿದ್ದಾರೆ. ಯಾವ ರೀತಿ? ಹಂಚಿಕೆ ಅನ್ನೋದು ಅಸಮಾನವಾಗಿ ಇದೆ. ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಏಕರೂಪವಾಗಿ ಇಲ್ಲ. ಇಟ್ ಈಸ್ ವೇರಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಜಗತ್ತಿನ ಜನಸಂಖ್ಯೆಯನ್ನು ನಾವು ನೋಡಿದರೆ, ಬಿಫೋರ್ ಇನ್ವೆನ್ಷನ್ ಆಫ್ ಅಗ್ರಿಕಲ್ಚರ್ ವರ್ಲ್ಡ್ ಪಾಪ್ಯುಲೇಷನ್ ನೆವರ್ ಎಕ್ಸೀಡೆಡ್ 15 ಮಿಲಿಯನ್. ಅದಕ್ಕಿಂತ ಹೆಚ್ಚು ಹೋಗಲಿಲ್ಲ. 15 ಲಕ್ಷ ಇತ್ತು ಬಿಫೋರ್ ಅಗ್ರಿಕಲ್ಚರು. ಕೃಷಿ ಬಂದ ಮೇಲೆ ಅದು 1.5 ಕೋಟಿಗೆ ರೀಚ್ ಆಯಿತು. ಆನಂತರ ಏರ್ತಾ ಕ್ರಿಸ್ತವ ಶಕೆಗಳೆಲ್ಲ ಆರಂಭ ಆದಮೇಲೆ 1 ಬಿಲಿಯನ್, 2 ಬಿಲಿಯನ್ ಈಗ ಆಗ್ತಾ ಹೋಯ್ತಲ್ಲ. ಈ ಗ್ರೋತ್ ಅನ್ನೋದು ವಿಶ್ವಮಟ್ಟದಲ್ಲಿ ಏಕರೂಪವಾಗಿ ಇರಲಿಲ್ಲ. ಕೆಲವೊಂದು ಕಡೆ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇತ್ತು, ಕೆಲವೊಂದು ಕಡೆ ಕಮ್ಮಿ ಇತ್ತು, ಕೆಲವೊಂದು ಕಡೆ ಜನಜೀವನ ಅನುಕೂಲಕರ ಇತ್ತು, ಕೆಲವೊಂದು ಕಡೆ ಅನುಕೂಲಕರ ಇರಲಿಲ್ಲ. ಪಾಪ್ಯುಲೇಷನ್ ಗ್ರೋತ್ ವೇರೀಸ್ ಫ್ರಾಮ್ ಕಂಟ್ರಿ ಟು ಕಂಟ್ರಿ, ಫ್ರಾಮ್ ಕಾಂಟಿನೆಂಟ್ ಟು ಕಾಂಟಿನೆಂಟ್. ಆ ರೀತಿ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಟ್ರೆಂಡ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇದೆಯಲ್ಲ, ಇಟ್ ಈಸ್ ಡಿಫರೆಂಟ್. ಇಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಮತ್ತು ಗ್ರೋತ್ ರೇಟ್ ಇದೆಯಲ್ಲ, ಜನಸಂಖ್ಯಾ ಬೆಳವಣಿಗೆಯ ದರ, ಪಾಪ್ಯುಲೇಷನ್ ಗ್ರೋತ್ ರೇಟ್, ಇಟ್ ವಾಸ್ ನಾಟ್ ಯೂನಿಫಾರ್ಮ್, ಇಟ್ ವಾಸ್ ಚೇಂಜಿಂಗ್. ದ ಅವರೇಜ್ ಗ್ರೋತ್ ಏನು? 1900 ಪಾಪ್ಯುಲೇಷನ್ ಗ್ರೋತ್ ಅಂದರೆ ಜನಸಂಖ್ಯೆ ಹೆಚ್ಚಾಗೋದು, ಗ್ರೋತ್ ರೇಟ್ ಅಂದರೆ ಅದರ ದರ ರೇಟು. ಗ್ರೋತ್ ರೇಟ್ ಏನಿದೆ? ಪಾಪ್ಯುಲೇಷನ್ ಗ್ರೋತ್ ರೇಟು ಯಾವ ರೀತಿ ಇತ್ತು? ಪಾಪ್ಯುಲೇಷನ್ ಗ್ರೋತ್ ರೇಟು 1950ಯಲ್ಲಿ 0.8%, 1900 to 1950 ಇದೆಷ್ಟಿತ್ತು? 0.8% ಇತ್ತು. ಆ ನಂತರ 1970 1.9ಗೆ ಏರಿತು. ಆ ನಂತರ 1970 ನಂತರ 2.2ಗೆ ಏರಿತು. 20th ಸೆಂಚುರಿಯಲ್ಲಿ ಏನಾಯಿತು? ಪ್ರೆಸೆಂಟ್ ಇದರಲ್ಲಿ 1.1ಗೆ ಬಂತು. ಪಾಪ್ಯುಲೇಷನ್ ಗ್ರೋತ್ ರೇಟ್ ಇದೆಯಲ್ಲ, ಜನಸಂಖ್ಯಾ ಬೆಳವಣಿಗೆಯ ದರ, ಇಟ್ ವಾಸ್ ಚೇಂಜಿಂಗ್. ಡ್ಯೂರಿಂಗ್ 1900 to 1950 growth rate was just 0.8%. 1900 to 1950 5 decades, 5 ದಶಕಗಳು ಜನಸಂಖ್ಯಾ ಬೆಳವಣಿಗೆ ದರ 0.8% ಇತ್ತು. ಗ್ರೋತ್ ರೇಟ್ ವಾಸ್ ಜಸ್ಟ್ 0.8%. ಯಾಕೆ? ಆವಾಗ ಮಾರಕ ಕಾಯಿಲೆಗಳೆಲ್ಲ ಇದ್ದವು. ಸ್ಯಾನಿಟೇಷನ್ ಆ್ಯಂಡ್ ಮೆಡಿಸಿನ್ಸ್ ಇಷ್ಟಿರಲಿಲ್ಲ, ಸೈಂಟಿಫಿಕ್ ಇನ್ವೆನ್ಷನ್ಸ್ ಇಷ್ಟಾಗಿರಲಿಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೆದಿರಲಿಲ್ಲ, ಎಲ್ಲ ಕಡೆ ಹಸಿರು ಕ್ರಾಂತಿಯ ಕೃಷಿಯ ಅಭಿವೃದ್ಧಿ ಹೊಂದಿರಲಿಲ್ಲ, ಜನರ ಜೀವನ ಮಟ್ಟ ಕಡಿಮೆ ಇತ್ತು, ಎಷ್ಟೋ ಕಡೆ ವ್ಯವಸ್ಥಿತವಾದ ಸರ್ಕಾರಗಳಿರಲಿಲ್ಲ. ಆವಾಗ ಸಾವಿನ ಪ್ರಮಾಣ ಹೆಚ್ಚಿತ್ತು. ಜನ ಹಸಿವಿನಿಂದ, ರೋಗಗಳಿಂದ, ಯುದ್ಧಗಳಿಂದ, ಸಂಘರ್ಷಗಳಿಂದ, ನೈಸರ್ಗಿಕ ಪ್ರಕೋಪಗಳಿಂದ ಸಾಯುವರ ಸಂಖ್ಯೆ ಹೆಚ್ಚಿತ್ತು. ಹೀಗಾಗಿ ಜನಸಂಖ್ಯಾ ಬೆಳವಣಿಗೆ ದರ ಬರೀ 0.8% ಇತ್ತು. 1950 ಆನ್ವರ್ಡ್ಸ್, 1950 ನಂತರ ಪಾಪ್ಯುಲೇಷನ್ ಗ್ರೋತ್ ರೇಟ್ ಏರ್ತಾ ಹೋಯಿತು. ಯಾಕೆ ಹೆಚ್ಚಾಯಿತು? ಅಗ್ರಿಕಲ್ಚರಲ್ಲಿ ಡೆವಲಪ್ಮೆಂಟ್ ಆಯಿತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂತು, ಸ್ಯಾನಿಟೇಷನ್ ಆ್ಯಂಡ್ ಮೆಡಿಸಿನ್ ಬಂತು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಂತು, ಕಂಪ್ಯೂಟರ್ಗಳು ಬಂದವು, ಜನರಲ್ಲಿ ಅವೇರ್ನೆಸ್ ಬಂತು, ಸ್ಟ್ಯಾಂಡರ್ಡ್ ಆಫ್ ಲೈಫ್ ಹೆಚ್ಚಾಯಿತು, ಬೇಸಿಕ್ ಎಮ್ಯುನಿಟೀಸ್ ಹೆಚ್ಚಾಯಿತು,
ಪಾಪ್ಯುಲೇಷನ್ಗೂ ಹೆಚ್ಚಾಯಿತು, ಡೆತ್ ರೇಟ್ ಕಮ್ಮಿ ಆಯಿತು. ಆ ಕಾರಣದಿಂದ ಜನಸಂಖ್ಯೆ ಹೆಚ್ಚಳ ಆಗ್ತಾ ಹೋಯಿತು. 1970 1.9 ಆಯಿತು. 1970 ನಂತರ 2.2ಗೆ ಹೋಯಿತು. 1900 to 1950 0.8%, 1950 to 1970 1.2%, 1970 ಆನ್ವರ್ಡ್ಸ್ 2.2ಗೆ ಹೋಯಿತು. ಎಲ್ಲಿವರೆಗೆ ಹೋಯಿತು ಇದು? 2000 ತನಕ ಇತ್ತು. 2012 ಅಟ್ ಪ್ರೆಸೆಂಟ್ 1.1%, ಕಡಿಮೆ ಆಯಿತು. ಯಾಕೆ? 20ನೇ ಶತಮಾನ ಕಳೆದ ನಂತರ 21ನೇ ಶತಮಾನದಲ್ಲಿ ನಾವೇನಿದ್ದೇವಲ್ಲ, ಪಾಪ್ಯುಲೇಷನ್ ಗ್ರೋತ್ ರೇಟ್ ಕಮ್ಮಿ ಆಗಿದೆ. ಕಾರಣ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನಿನ ಅರಿವಾಯಿತು. ಬರ್ತನ್ನು ಚೆಕ್ ಮಾಡಿದರು, ಬರ್ತ್ ಕಂಟ್ರೋಲ್ ಬಂತು, ಬರ್ತ್ ರೇಟ್ ವಾಸ್ ಚೆಕ್, ಬರ್ತ್ ಕಂಟ್ರೋಲ್ ಮೆಸರ್ಸ್ ಆರ್ ಅಡಾಪ್ಟೆಡ್, ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಬಂದವು. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆದರೆ ಏನಾಗ್ತದೆ? ನಾನಾ ರೀತಿ ಸಮಸ್ಯೆಗಳಾಗ್ತದೆ ಅಂತ ಜನರಿಗೆ ಅರಿವಾಯಿತು. ಜನನ ನಿಯಂತ್ರಣ ಕ್ರಮಗಳು ಬಂದವು. ಬರ್ತ್ ರೇಟ್ ಕಮ್ಮಿ ಆಯಿತು, ಡೆತ್ ರೇಟ್ ಕಮ್ಮಿ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಬರ್ತ್ ರೇಟ್ಗಳು ಬಹಳ ಕಮ್ಮಿ ಆಯಿತು. ಕುಟುಂಬ ನಿಯಂತ್ರಣ ಕ್ರಮಗಳೆಲ್ಲ ಬಂದವು. ಹೀಗಾಗಿ ಪ್ರೆಸೆಂಟ್ ಬರ್ತ್ ರೇಟ್ ಇದೆ, ಗ್ರೋತ್ ರೇಟ್ ಇದೆಯಲ್ಲ 1.1%. ಇದು ವರ್ಲ್ಡ್ ಫಿಗರ್ಸ್, ಇವು ಪ್ರಪಂಚದ ಅಂಕಿಅಂಶಗಳು. ಹೀಗಾಗಿ ಏನಾಗ್ತದೆ? ಬೇರೆ ಬೇರೆ ಕಾಲಘಟ್ಟಗಳಿವೆ. ನಾಗರಿಕತೆ ಪೂರ್ವದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು, ಕೃಷಿ ಬಂದ ನಂತರ ಜನಸಂಖ್ಯೆ ಹೆಚ್ಚಾಯಿತು. ಕ್ರಿಸ್ತ ಪೂರ್ವದಲ್ಲಿ ಕಮ್ಮಿ ಇತ್ತು, ಕ್ರಿಸ್ತ ಶಕ ಆ ಕಾಲಘಟ್ಟದಲ್ಲಿ ಜನಜೀವನದಲ್ಲಿ ಸುಧಾರಣೆಗಳಾಗ್ತಾ ಹೋದವು, ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಹೋಯಿತು. ಸಾಮಾನ್ಯವಾಗಿ 18ನೇ ಶತಮಾನದವರೆಗೂ ಅಷ್ಟೊಂದು ವೃದ್ಧಿ ಆಗಲಿಲ್ಲ. ಸಾಂಕ್ರಾಮಿಕ ಕಾಯಿಲೆಗಳು, ಔಷಧಿಗಳ ಬಳಕೆ ಇರಲಿಲ್ಲ, ತಂತ್ರಜ್ಞಾನ ಇರಲಿಲ್ಲ, ಯುದ್ಧಗಳು ಆಗ್ತಾ ಇದ್ವು. ಆ ಕಾರಣದಿಂದ ಜನಸಂಖ್ಯಾ ದರ ಕಡಿಮೆ ಇತ್ತು. 18, 19ನೇ ಶತಮಾನದ ವೈಜ್ಞಾನಿಕ ಕ್ರಾಂತಿಗಳೆಲ್ಲ ಆದವು. ಫಸ್ಟ್ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಆಯಿತು, ಕಡೆಗೆ ಇಡೀ ಜಗತ್ತಿಗೆ ಎಲ್ಲ ವೈಜ್ಞಾನಿಕ ಅನ್ವೇಷಣೆಗಳೆಲ್ಲ ಫಲ ಕೊಡಲಿಕ್ಕೆ ಆರಂಭಿಸಿದ್ವು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂತು, ಶೌಚಾಲಯಗಳು ಬಂದು, ಶುಚಿಯ ಮಹತ್ವ ಗೊತ್ತಾಯಿತು, ಸಾಂಕ್ರಾಮಿಕ ಕಾಯಿಲೆಗಳು ಬಂದು ನಿಯಂತ್ರಣ ಆದವು, ಔಷಧಿಗಳು ಬಂದವು, ಹಾಸ್ಪಿಟಲ್ಗಳು ಬಂದವು, ಟೆಕ್ನಾಲಜಿ ಯೂಸ್ ಆಯಿತು. ಇವ ಕಾರಣದಿಂದ ಏನಾಯಿತು ಅಂದರೆ ಪಾಪ್ಯುಲೇಷನ್ ಗ್ರೋತ್ ಆಯಿತು, ಡೆವಲಪ್ ರೇಟ್ ಹೆಚ್ಚಾಯಿತು. ಹೆಚ್ಚಾಗಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಯಿತು. ಆವಾಗ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ನ ಪ್ರಾಬ್ಲಮ್ ಗೊತ್ತಾಯಿತು. ಪೀಪಲ್ ನೋ ದ ಪ್ರಾಬ್ಲಮ್ ಆಫ್ ಎಕ್ಸ್ಪ್ಲೋಷನ್. ದೇ ಕೇಮ್ ಟು ನೋ what are the problems of population explosion. So the government introduced family planning, birth control measures are adopted, ಕುಟುಂಬ ನಿಯಂತ್ರಣ ಕ್ರಮಗಳೆಲ್ಲ ಬಂದು ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ಚೆಕ್. ತಡೆ ಹಾಕಿದರು, ಜನನದಲ್ಲಿ ಕುಸಿತ ಆಯಿತು. ಆ ಕಾರಣದಿಂದಾಗಿ ಅಟ್ ಪ್ರೆಸೆಂಟ್ ಬರ್ತ್ ಗ್ರೋತ್ ರೇಟ್ ಇಸ್ 1.1%. ಹಾಗಾಗ್ತಾ ಹೋದ್ವಲ್ಲ, ಜನಸಂಖ್ಯೆಯಲ್ಲಿ ಬದಲಾವಣೆ ಆಗ್ತಾ ಹೋದವು. ಇನ್ನು ಈ ಪಾಪ್ಯುಲೇಷನ್ ಗ್ರೋತ್ ರೇಟ್ ಏನಿದೆ, ಹೈಲಿ ವೇರಿಯಬಲ್ ಇನ್ ಡಿಫರೆಂಟ್ ಕಂಟ್ರೀಸ್. ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂತ ನಾವು ಕೇಳ್ತೇವೆ. ಡೆವಲಪ್ಡ್ ಕಂಟ್ರೀಸ್ ಅಂದರೆ ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, USA, ಇಟಲಿ, ಇವೆಲ್ಲ ಡೆವಲಪ್ಡ್ ಕಂಟ್ರಿಗಳು. ಅಂಡರ್ ಡೆವಲಪ್ಡ್ ಕಂಟ್ರಿಗಳು ಅಥವಾ ಡೆವಲಪಿಂಗ್ ಕಂಟ್ರಿಗಳು ಇಂಡಿಯಾ, ಪಾಕಿಸ್ತಾನ, ಚೀನಾ, ಅಫ್ಘಾನಿಸ್ತಾನ, ಜರ್ಮನಿ, ಬರ್ಮಾ, ಇವೆಲ್ಲ ಅಂಡರ್ ಡೆವಲಪ್ಡ್ ಕಂಟ್ರಿಗಳು ಅಥವಾ ಡೆವಲಪಿಂಗ್ ಕಂಟ್ರೀಸ್ ಅಂತ ಕರೀತಾರೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು, ಹಿಂದುಳಿದ ದೇಶಗಳು, ಕೆಲವೊಂದು ಆಫ್ರಿಕನ್ ಕಂಟ್ರಿಗಳು, ಸೌತ್ ಅಮೇರಿಕನ್ ಕಂಟ್ರಿಗಳು, ಬ್ಯಾಕ್ವರ್ಡ್ ಕಂಟ್ರಿಗಳವು. ಹೀಗಾಗಿ ಡೆವಲಪ್ಡ್ ಕಂಟ್ರೀಸ್, ಡೆವಲಪಿಂಗ್ ಕಂಟ್ರೀಸ್, ಬ್ಯಾಕ್ವರ್ಡ್ ಕಂಟ್ರೀಸ್ 3 ರೀತಿ ವರ್ಗೀಕರಿಸಿದ್ರಲ್ಲ. ಡೆವಲಪ್ಡ್ ಕಂಟ್ರೀಸಲ್ಲಿ ಗ್ರೋತ್ ರೇಟ್ ಕಡಿಮೆ, ಡೆವಲಪಿಂಗ್ ಕಂಟ್ರೀಸಲ್ಲಿ ಪಾಪ್ಯುಲೇಷನ್ ಹೆಚ್ಚು, ಬ್ಯಾಕ್ವರ್ಡ್ ಕಂಟ್ರೀಸಲ್ಲಿ ಪಾಪ್ಯುಲೇಷನ್ ಕಮ್ಮಿ. ಯಾಕೆಂದರೆ ಅಲ್ಲಿ ಜೀವನ ಮಟ್ಟ ಸುಧಾರಣೆ ಆಗಲಿಲ್ಲ, ಅಲ್ಲಿ ಸಾವಿನ ಪ್ರಮಾಣ ಹೆಚ್ಚು. ಹೀಗಾಗಿ ಪಾಪ್ಯುಲೇಷನ್ ಗ್ರೋತ್ ರೇಟ್ ವೇರೀಸ್ ಫ್ರಮ್ ಕಂಟ್ರಿ ಟು ಕಂಟ್ರಿ. ಇಟ್ ಈಸ್ ನಾಟ್ ಯೂನಿಫಾರ್ಮ್ ಆನ್ ದಿ ವರ್ಲ್ಡ್, ಇಟ್ ವೇರೀಸ್ ಫ್ರಮ್ ರೀಜನ್ ಟು ರೀಜನ್. ಆ ರೀತಿ ಬದಲಾವಣೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಈಗ ನಾವು ನೋಡೋದಿದ್ರೆ ಸ್ವೀಡನ್, ನಾರ್ವೆ, ಪಾಪ್ಯುಲೇಷನ್ ಗ್ರೋತ್ ಈಸ್ ನೆಗೆಟಿವ್, ಋಣಾತ್ಮಕ ಇದೆ. ಪಾಪ್ಯುಲೇಷನ್ ಗ್ರೋತ್ ರೇಟ್ ಹೆಚ್ಚಾಗ್ತಾ ಇಲ್ಲ ಅಲ್ಲಿ. ಲ್ಯಾಟಿನ್ ಅಮೇರಿಕಾದಲ್ಲಿ ಋಣಾತ್ಮಕ ಇದೆ.
ಜನಸಂಖ್ಯೆ ಏರಿಕೆಗೂ ಈ ವೈಜ್ಞಾನಿಕ ಸಂಶೋಧನೆಗಳಿಗೂ ಸಂಬಂಧ ಇದೆ. ಸೈಂಟಿಫಿಕ್ ರಿಸರ್ಚ್ಗಳೇನಾದವು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಬಂತು, ಅವುಗಳ ಕೊಡುಗೆ ಅಪಾರವಾಗಿ ನಾವು ನೋಡ್ತೇವೆ. ಬರ್ತ್ ರೇಟ್, ಡೆತ್ ರೇಟ್ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡುವ. ಈಗ ನಿಮಗೆ ಪಾಪ್ಯುಲೇಷನ್ ಗ್ರೋತ್ ಅಂದರೆ ಏನು ಅಂತ ವಿವರಿಸಿದ್ದೇನೆ. ಅನೇಕ ಅಂಕಿಅಂಶಗಳನ್ನು ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಈ ಅಧ್ಯಯನದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ಗಳಿಗೆ ಬಹಳ ಮಹತ್ವ ಇದೆ. ಕೇವಲ ಡಿಸ್ಕ್ರಿಪ್ಟಿವ್ ಆಗಿ ವಿವರಿಸ್ತಾ ಹೋದರೆ ಅದು ಸ್ಪಷ್ಟೀಕರಣ ಆಗೋದಿಲ್ಲ. ಯು ಹ್ಯಾವ್ ಟು ಸ್ಟಡಿ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ವಿತ್ ಸ್ಟ್ಯಾಟಿಸ್ಟಿಕ್ಸ್. ಆವಾಗ ಮಾತ್ರ ಅದಕ್ಕೆ ಒಂದು ಖಚಿತತೆ ಬರ್ತದೆ. ಸೊ ಯು ಹ್ಯಾವ್ ಟು ರೆಫರ್ ಡಾಟಾ ಗಿವನ್ ಇನ್ ದ ಬುಕ್. ಥ್ಯಾಂಕ್ ಯು. ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಪೀರಿಯಡ್.